ನಮಸ್ತೆ, ಬಿ ಗಣಪತಿ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಬಿ ಗಣಪತಿ. ಸುದೀಪ್ ಮತ್ತು ಅಜಯ್ ದೇವಗನ್ ಮಧ್ಯೆ ನಡೆದಂಥ ಟ್ವೀಟ್ ವಾರು ಒಂದು ಹಂತಕ್ಕೆ ನಾನು ಅರ್ಥ ಮಾಡಿಕೊಂಡಿರಲಿಲ್ಲ. ಇದನ್ನು ಇಲ್ಲಿಗೆ ಮುಗಿಸೋಣ ಅನ್ನುವಂಥ ಒಂದು ನೆಲೆಯಲ್ಲಿ ಸ್ಥಗಿತಗೊಂಡಿದೆ ಅಂತ ಭಾವಿಸಿದರೂ ಕೂಡ ಈ ಪ್ರಕರಣ ಒಂದು ರೀತಿಯಲ್ಲಿ ಬೂದಿಯೊಳಗಿನ ಕೆಂಡದ ಹಾಗೆ ಇದು ನಿಗಿ ಅಂತ ಮುಂದುವರಿತದೆ ಅನ್ನೋದರ ಬಗ್ಗೆ ಯಾವ ಸಂಶಯವೂ ಬೇಡ. ಯಾಕೆಂತಂದರೆ ಇದು ಕೇವಲ ರಾಷ್ಟ್ರಭಾಷೆ ಅಥವಾ ಕನ್ನಡದ, ತೆಲುಗಿನ, ತಮಿಳಿನ ಅಂದರೆ ದಕ್ಷಿಣದ ಭಾಷೆಯ ಸಿನಿಮಾಗಳನ್ನು ಹಿಂದಿ ಚಿತ್ರರಂಗಕ್ಕೆ, ಹಿಂದಿ ಭಾಷೆಗೆ ಡಬ್ ಮಾಡುವಂಥ ಪ್ರಕರಣ ಅಷ್ಟೇ ಆಗಿ ಉಳಿದಿಲ್ಲ. ಕೆಲವರು ಇದನ್ನು ಹೀಗೆ ವ್ಯಾಖ್ಯಾನಿಸ್ತಾರೆ, ಏನಂತಂದರೆ ಅಜಯ್ ದೇವಗನ್ ಮತ್ತು ಸುದೀಪ್ನ ಮಧ್ಯೆ ನಡೆದಂಥ ಒಂದು ಟ್ವೀಟ್ ವಾರ್ ಇದು ಭಾಷಾ ಚಿತ್ರರಂಗ ಮತ್ತು ಬಾಲಿವುಡ್ ಮಧ್ಯೆಯ ಒಂದು ಇಂಟರ್ನಲ್ ವಾರ್ ಅನ್ನುವ ಅರ್ಥದಲ್ಲಿ ಇದನ್ನು ನೋಡ್ತಾ ಇದ್ದಾರೆ. ಆದರೆ ಇದು ಒಂದು ಸೀಮಿತವಾದಂಥ ತಿಳುವಳಿಕೆ ಅಂತ ನನ್ನ ಭಾವನೆ. ಇದು ನಿಜವಾದದ್ದು ಇದಲ್ಲ. ಅಜಯ್ ದೇವಗನ್ ಸುದೀಪ್ನ ಮಾತಿಗೆ ಯಾಕೆ ತಕ್ಷಣ ಟ್ರಿಗರ್ ಆದರು, ಯಾಕೆ ಪ್ರತಿಕ್ರಿಯಿಸಿದರು, ಆಮೇಲೆ ಆ ಪ್ರತಿಕ್ರಿಯೆಯ ಮಟ್ಟ ಎಲ್ಲೋ ಒಂದು ಕಡೆ ಅಲ್ಲಿ ಸುದೀಪ್ನ ಜೊತೆಗೇ ಸಿದ್ದರಾಮಯ್ಯ, ರಮ್ಯಾ, ಕನ್ನಡದ ನಟನಟಿಯರು ಇತ್ಯಾದಿ ಎಲ್ಲ ಸೇರಿಕೊಂಡಾಗ ಅಜಯ್ ದೇವಗನ್ ಇಲ್ಲ, ನಿಮ್ಮ ಭಾಷೆಯನ್ನು, ಆ ಭಾಷೆಯ ಒಳಾರ್ಥವನ್ನು ನಾನು ಅರ್ಥ ಮಾಡ್ಕೊಂಡಿರಲಿಲ್ಲ, ಆದ್ದರಿಂದ ನನಗೆ ಕನ್ನಡದ ಮೇಲೆ, ದಕ್ಷಿಣದ ಭಾಷೆಗಳ ಮೇಲೆ ನನಗೆ ಪ್ರೀತಿ ಇದೆ, ಗೌರವ ಇದೆ, ಆದ್ದರಿಂದ ಇದನ್ನು ಇಲ್ಲಿಗೆ ಬಿಟ್ಬಿಡೋಣ ಅನ್ನುವ ರೀತಿಯಲ್ಲಿ ಟ್ವೀಟನ್ನು ಮಾಡಿ ಅದಕ್ಕೊಂದು ಸಮಾಪ್ತಿಯನ್ನು ಯಾಕೆ ಹಾಡಿದರು? ಹಾಗಾದರೆ ಹಿಂದಿನ ಕಾಲ ಹೇಗಿತ್ತು, ಇವತ್ತಿನ ಕಾಲ ಹೇಗಿದೆ? ಹಿಂದಿ ಚಿತ್ರರಂಗದ ಹಿಂದಿನ ಒಂದು ಕಾಲವನ್ನು ನೀವು ಗಮನಿಸಿದರೆ ಈ ಭಾರತೀಯ ಚಿತ್ರರಂಗದಲ್ಲಿ ಅಗ್ರಗಣ್ಯರು ಯಾರು, ದೇವಲೋಕದಲ್ಲಿದ್ದವರು ಯಾರೋ ನಾವೇ ಅನ್ನುವಂಥ ಒಂದು ದುರಹಂಕಾರ ಇವರಿಗಿತ್ತು. ಬಹುಶಃ ಆ ಕಾಲದಲ್ಲಾದರೆ ಸುದೀಪ್ನ ಟ್ವೀಟರನ್ನು ಹೀಗೆ ಮಾಡ್ತಾ ಇದ್ರು ಏನೋ. ಆದರೆ ಇವತ್ತು ಕಾಲ ಬದಲಾಗಿದೆ. ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋದು ಎಲ್ಲಿ ಪ್ಲ್ಯಾನ್ ಆಗ್ತಾ ಇದೆ? ಅದು ದಕ್ಷಿಣದಲ್ಲಾಗ್ತಾ ಇದೆ, ಹಿಂದಿ ಚಿತ್ರರಂಗದಲ್ಲಿ ಆಗ್ತಾ ಇಲ್ಲ, ಬಾಲಿವುಡ್ನಲ್ಲ. ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋದು ಬಾಲಿವುಡ್ಗೆ ಕರೆದಂಥ ಹೆಸರು ಅಲ್ಲ. ಅದು ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಯಾವ ಸಿನಿಮಾಗಳು ಇವತ್ತು ಸ್ಕೋರ್ ಮಾಡ್ತಾ ಇದೆ, ಯಾವ ಸಿನಿಮಾಗಳು ಇವತ್ತು ಗೆಲ್ತಾ ಇದೆ, ಆ ಸಿನಿಮಾಗಳು ಎಲ್ಲಿಂದ ಹೋಗ್ತಾ ಇದೆ? ಈ ಎಲ್ಲ ಮೂಲಭೂತ ಪ್ರಶ್ನೆಗಳನ್ನು ಈ ಇಬ್ಬರು ದಿಗ್ಗಜರ ಟ್ವೀಟ್ ವಾರ್ ಹುಟ್ಟುಹಾಕಿದೆ ಅಂತ ನಾನು ಭಾವಿಸ್ತೇನೆ. ಒಂದು ಪ್ರಾಸಂಗಿಕವಾಗಿ ನೀವು ಇದನ್ನು ಕೇಳಿರ್ತೀರಿ, ಸುದೀಪ್ ಎಲ್ಲ ಆಡ್ದ, ಏನು ಆಡ್ದ, ಅದಕ್ಕೆ ಅಜಯ್ ದೇವಗನ್ ಏನು ಉತ್ತರ ಕೊಟ್ಟರು ಅನ್ನುವಂಥ ಟ್ವೀಟಿನ ಮರ್ಮಗಳು ನಿಮಗೆ ತಿಳಿದಿದೆ. ಆದರೂ ಒಂದು ಪ್ರಾಸಂಗಿಕವಾಗಿ, ಯಾಕೆಂತಂದರೆ ಸುದೀಪ್ ಯಾವಾಗಲೂ ನನ್ನ ಅನುಭವದಲ್ಲಿ, ನನ್ನ ಒಡನಾಟದಲ್ಲಿ ನನಗೆ ಗೊತ್ತಿದ್ದ ಹಾಗೆ ಸುದೀಪ್ನ ಸಾಮಾಜಿಕ ವರ್ತನೆ, ಅದರಲ್ಲೂ ಬೇರೆ ಭಾಷಿಕರೊಟ್ಟಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಅದು ಅತ್ಯಂತ ಕ್ಲಿಯರ್ ಆಗಿರ್ತದೆ, ಅತ್ಯಂತ ಸುಸಂಸ್ಕೃತವಾಗಿರ್ತದೆ, ಮತ್ತು ಅಷ್ಟೇ ಕತ್ತಿಯ ಮೊನೆಯಷ್ಟು ಅಲಗಿನಷ್ಟು ಶಾರ್ಪ್ ಆಗಿರ್ತದೆ. IMR ಸಿನಿಮಾದ, ಪ್ಯಾನ್ ಇಂಡಿಯಾ ಸಿನಿಮಾದ ಪೋಸ್ಟರ್ ರಿಲೀಸು ಉಪೇಂದ್ರ ನಾಯಕತ್ವದ್ದು. ಆ ವೇದಿಕೆಯಲ್ಲಿ ಇತ್ತೀಚಿನ ಪ್ರಾಯಶಃ ನೇರವಾಗಿ ಅಲ್ಲದೇ ಇದ್ದರೂ KGF 2ನ ಇಡೀದಾದಂಥ ಒಂದು ಯಶಸ್ಸು, ಭಾರತೀಯ ಚಿತ್ರರಂಗದಲ್ಲಿ ಅದು ಮೂಡಿಸಿದ ಚಾರಿತ್ರಿಕ ಹೆಜ್ಜೆಗಳು, ಪ್ಯಾನ್ ಇಂಡಿಯಾ ಸಿನಿಮಾ ಅಂತಂದರೆ KGF ಅನ್ನುವಂಥ ಒಂದು ಮಾತು, ಇವೆಲ್ಲವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸುದೀಪ್ ಏನಂತಂದರು ಅಂದರೆ ಹಿಂದಿ ರಾಷ್ಟ್ರೀಯ ಭಾಷೆಯಾಗಿ ಉಳಿದಿಲ್ಲ, ರಾಷ್ಟ್ರೀಯ ಭಾಷೆ ಅಲ್ಲ. ಹಿಂದಿ ಚಿತ್ರರಂಗದವರು ದಕ್ಷಿಣದ ಬೇರೆ ಬೇರೆ ಭಾಷಾ ಚಿತ್ರರಂಗಕ್ಕೆ ತಮ್ಮ ಸಿನಿಮಾಗಳನ್ನು ಡಬ್ ಮಾಡಿ ಬಿಟ್ಟರೂ ಕೂಡ ಯಶಸ್ಸು ಕಾಣ್ತಾ ಇಲ್ಲ, ಒದ್ದಾಡ್ತಾ ಇದ್ದಾರೆ. ಆದ್ದರಿಂದ ಹಿಂದಿ ಅನ್ನೋದು ಇವತ್ತು ರಾಷ್ಟ್ರವ್ಯಾಪಿಯಾಗಿ ಏಕಭಾಷೆಯಾಗಿ ಅದು ಉಳಿದಿಲ್ಲ ಅನ್ನುವ ಅರ್ಥದಲ್ಲಿ ಅವರು ಅವತ್ತು ಮಾತಾಡಿದರು.
ಅದು ಸುದೀಪ್ನ ಟ್ವೀಟ್ ಆಗಿ ಕೂಡ ಬಂತು. ತಕ್ಷಣ ಅದಕ್ಕೇನಾಯಿತು, ಅಜಯ್ ದೇವಗನ್ ಟ್ವೀಟ್ ಮಾಡ್ತಾರೆ, ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅಂತಾದರೆ ಗೆಳೆಯ ಸುದೀಪ್ ಅವರೇ, ನಿಮ್ಮ ಮಾತೃಭಾಷೆಯ ಸಿನಿಮಾಗಳನ್ನು ಹಿಂದಿಗೆ ಯಾಕೆ ಡಬ್ ಮಾಡಿ ಬಿಡ್ತೀರಿ? ಹಿಂದಿ ರಾಷ್ಟ್ರಭಾಷೆಯಾಗಿದೆ, ರಾಷ್ಟ್ರಭಾಷೆಯಾಗಿ ಉಳಿತದೆ. ಅಲ್ಲಿಗೆ ಕಿಡಿ ಹತ್ಕೊಳ್ತು. ಅದು ಹಿಂದಿಯಲ್ಲಿ ಟ್ವೀಟ್ ಮಾಡಿದರು. ಸುದೀಪ್ ಅದಕ್ಕೆ ಮರು ಟ್ವೀಟ್ ಮಾಡಿದರು, ಈ ಪ್ರಕರಣವನ್ನು ಇಲ್ಲಿಗೆ ನಿಲ್ಲಿಸೋಣ, ಹಿಂದಿಯ ಮೇಲೆ ನನಗೆ ಗೌರವ ಇದೆ, ಪ್ರೀತಿ ಇದೆ, ಅಭಿಮಾನ ಇದೆ, ಆ ಕಾರಣಕ್ಕಾಗಿ ನಾನು ಹಿಂದಿಯನ್ನು ಕಲ್ತಿದ್ದೇನೆ. ನೀವು ಹಿಂದಿಯಲ್ಲಿ ಟ್ವೀಟ್ ಮಾಡಿದ್ದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ನಾನು ಹೇಳಿದರ ಮರ್ಮ ಏನು, ಅದರ ಅರ್ಥ ಏನು ಅನ್ನೋದನ್ನು ನೀವು ಗ್ರಹಿಸುವಲ್ಲಿ ಫೇಲ್ ಆಗಿದ್ದೀರಿ. ಆದರೆ ನಾನೊಮ್ಮೆ ನನ್ನ ಮಾತೃಭಾಷೆಯಾದಂಥ ಕನ್ನಡದಲ್ಲಿ ಈ ಟ್ವೀಟನ್ನು ನಾನು ಮಾಡಿದ್ದಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ತಾ ಇತ್ತು ಅನ್ನುವಂಥ ಬಹಳ ಅದ್ಭುತವಾದಂಥ, ಬಹಳ ಶಾರ್ಪ್ ಆದಂಥ, ಪ್ರೌಢವಾದಂಥ, ಒಂದು ಗಂಭೀರವಾದ ಚರ್ಚೆಗೆ ಯೋಗ್ಯವಾದಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡುವ ಲೆವೆಲಲ್ಲಿ ಸುದೀಪ್ನ ಟ್ವೀಟ್ ಇತ್ತು. ಅಲ್ಲಿಂದ ಕಿಡಿ ಹೊತ್ಕೊಳ್ತು. ಮತ್ತೆ ಎಲ್ಲರೂ ಟ್ವೀಟ್ ಮಾಡಿ ಶುರು ಮಾಡಿದರು. ಕನ್ನಡದ ಪರವಾಗಿ ಸಿದ್ದರಾಮಯ್ಯನವರು, ರಮ್ಯಾ ಅವರು ಎಲ್ಲರೂ ಮಾಡಿದರು. ಆದರೆ ನಂತರ ಅಜಯ್ ದೇವಗನ್ ಅದಕ್ಕೆ ಒಂದು ಸಮಾಪ್ತಿಯ ರಾಗವನ್ನು, ನಾಂದಿಯನ್ನು ಹಾಡಿದರು. ಇದು ಪ್ರಕರಣ. ಯಾಕೆ ಅಜಯ್ ದೇವಗನ್ ಟ್ರಿಗರ್ ಆದರು ಸುದೀಪ್ನ ಈ ಮಾತಿಗೆ? ಒಂದು ನೀವು ನೆನಪಿಡಬೇಕು, ಈ ಭಾರತ ಬಹುಭಾಷಾ, ಬಹು ಸಂಸ್ಕೃತಿಯ, ಬಹು ಜನಾಂಗದ ಒಂದು ಇಡೀದಾದಂಥ ಮೊತ್ತ. ಇಲ್ಲಿ ಆಡಳಿತಾತ್ಮಕವಾಗಿ ಇಂಗ್ಲೀಷ್ ಒಂದು ಸಾರ್ವತ್ರಿಕ ಭಾಷೆ ಅನ್ನೋದು ಅದು ಅಧಿಕೃತ ಅಲ್ಲ. ಈಗ ಈ ಭಾರತಕ್ಕೆ ಇಂಗ್ಲೀಷರು ಇನ್ನೊಂದು 295 ವರ್ಷ ಆಳಿರೋದ್ರಿಂದ, ನಮಗೆ ಇಂಗ್ಲೀಷಿನ ಒಂದು ಒಡನಾಟ ಬೆಳೆದಿರೋದ್ರಿಂದ, ಆಡಳಿತಾತ್ಮಕವಾಗಿ ಇಂಗ್ಲೀಷೇ ಹೆಚ್ಚು ಇಲ್ಲಿ ಚಾಲ್ತಿಯಲ್ಲಿರೋದ್ರಿಂದ ಇಂಗ್ಲೀಷನ್ನು ಆಡಳಿತಾತ್ಮಕವಾಗಿ ನಾವು ಬಳಸ್ಕೊಳ್ತಾ ಇದ್ದೇವೆ. ಆಡಳಿತಾತ್ಮಕ ಭಾಷೆ ಅಂತ ಸಾಂವಿಧಾನಿಕವಾಗಿ ಅದನ್ನು ನಾವು ಇನ್ನೂ ರುಜುಗೊಳಿಸಿಲ್ಲ. ಹಾಗೆಯೇ ಹಿಂದಿ ಕೂಡ ಒಂದು 5 ರಾಜ್ಯದಲ್ಲಿ ಮಾತಾಡ್ತಾರೆ. ಹಿಂದಿ ಭಾರತದ 100-150 ಭಾಷೆಗಳಲ್ಲಿ ಒಂದು, ಅದರಲ್ಲಿ ಆಯ್ಕೆ ಮಾಡಿದಾಗ ಒಂದು 14-16-20 ಭಾಷೆಗಳು ಮೇಜರಾಗಿ ನಿಲ್ತವೆ. ಅದರಲ್ಲಿ ಒಂದು. ನೀವು ಮುಂಬಯಿನ ಚಾಲ್ತಿಯ ಮೂಲ ಭಾಷೆ ಹಿಂದಿಯ ಅಂತ ಕೇಳಿದರೆ ಅದು ಅಲ್ಲ. 1856ರಲ್ಲೇನು ಸಿಪಾಯಿ ದಂಗೆ ನಡೀತದಲ್ಲ, ಅದರ ಆಚೆ ಈಚಿನ ಒಂದು ಓಲೆಯನ್ನು ನೀವು ಗಮನಿಸಬೇಕು. ನಾನು ಹಿಂದೆ ನನ್ನ ವಿಡಿಯೋದಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ದೇನೆ, ಶಿವಾಜಿಯವರ ಬಗ್ಗೆ ಮಾತಾಡುವಾಗ. ಮುಂಬೈ ಮಹಾನಗರ ಪಾಲಿಕೆ ಆ ಕಾಲದಲ್ಲಿ ಒಂದು ಪ್ರಕಟಣೆಯನ್ನು ಹೊರಡಿಸ್ತದೆ. ಆ ಪ್ರಕಟಣೆಯಲ್ಲಿ ಏನಿರ್ತದೆ ಅಂತಂದರೆ, ನೀವು ಸರ್ಕಾರದೊಟ್ಟಿಗೆ, ಆಡಳಿತದೊಟ್ಟಿಗೆ ವ್ಯವಹರಿಸುವಾಗ ಇಂಗ್ಲೀಷು ಅಥವಾ ಕನ್ನಡದಲ್ಲಿ ವ್ಯವಹರಿಸಬೇಕು. ಇಂಗ್ಲೀಷು ಅಥವಾ ಕನ್ನಡದಲ್ಲಿ. ಮರಾಠಿ ಅಂತಿರಲಿಲ್ಲ ಅಲ್ಲಿ, ನೆನಪಿಡಿ ನೀವು. ಹಾಗಾದರೆ ಮರಾಠಿ ಕೂಡ ಮುಂಬಯಿನ ಮೂಲ ಭಾಷೆ ಅಲ್ಲ ಅಂತಾಯ್ತಲ್ಲ. ಮೂಲ ಭಾಷೆ ಯಾವ ಭಾಷೆ? ಕನ್ನಡದ ಭಾಷೆ ಅಂತಾಯಿತು. ಅಜಯ್ ದೇವಗನ್ಗೆ ಈ ಅರ್ಥ ಆಗಬೇಕು, ಇದು ಈ ಇತಿಹಾಸದ ಅರ್ಥ ಆಗಬೇಕು. ಮರಾಠಿಯೂ ಅಲ್ಲ, ಹಿಂದಿಯೂ ಅಲ್ಲ ಅಲ್ಲಿ ಆಡಳಿತ ಭಾಷೆ ಆ ಕಾಲದಲ್ಲಿ. ಇಲ್ಲದೇ ಇದ್ದರೆ ಬ್ರಿಟಿಷ್ ಸರ್ಕಾರ ನೀವು ವ್ಯವಹಾರಕ್ಕೆ ಇಂಗ್ಲೀಷು ಇಲ್ಲ ಕನ್ನಡವನ್ನು ಬಳಸಿ ಅಂತ ಯಾಕೆ ಪ್ರಕಟಣೆ ಹೊರಡಿಸ್ತಾ ಇತ್ತು? ಅಂದರೆ ಕನ್ನಡ ಅನ್ನೋದು ಇವರು ತಿಳ್ಕೊಂಡಷ್ಟು ಒಂದು ಪುಟ್ಟದಾದಂಥ ಭಾಷೆ ಅಲ್ಲವೇ ಅಲ್ಲ. ಅದನ್ನು ಈ ದೃಷ್ಟಿಯಲ್ಲೂ ನೋಡ್ಬೋದು. ಅಜಯ್ ದೇವಗನ್ ಇವತ್ತು ಯಾವ ಮಾತೃಭಾಷೆ ಅಂತಾರೋ, ರಾಷ್ಟ್ರೀಯ ಭಾಷೆ ಅಂತಾರೋ, ಹಿಂದಿ ಅನ್ನೋದು ಒಂದು ರೀತಿಯ ಇಡೀದಾದಂಥ ಭಾರತದ ಭಾಷೆ ಅನ್ನುವ ಅರ್ಥದಲ್ಲಿ ಹೇಗೆ ಬಳಸ್ತಾರೋ ಅದು ಅಲ್ಲವೇ ಅಲ್ಲ. ನೀವು ನಿಂತ ನೆಲದ, ನೀವು ನಿಂತ ಪ್ರದೇಶದ ಭಾಷೆ 1856 ಆ ಥರ ಆಚೆ ಈಚೆ ಕನ್ನಡದಲ್ಲಿತ್ತು, ಕನ್ನಡ ಆಗಿತ್ತು, ಕನ್ನಡದ ಪ್ರದೇಶ ಆಗಿತ್ತದು. ಇದನ್ನು ಅರ್ಥ ಮಾಡ್ಕೋಬೇಕು. ಇವೆಲ್ಲದರ ಆಚೆ ಒಂದು ಮರ್ಮದ ಮಾತೇನು ಅಂತಂದರೆ, ಇವತ್ತು ಪ್ಯಾನ್ ಇಂಡಿಯಾ ಅಂತವಲ್ಲ, ಪ್ಯಾನ್ ಇಂಡಿಯಾದಲ್ಲಿ ಪ್ರಭುತ್ವವನ್ನು ಸಾಧಿಸಿದ ಚಿತ್ರಗಳು ಯಾವುದು? ಬಾಹುಬಲಿ,
RRR, ಪುಷ್ಪ, ಈಗ ಈ ಮೂರನ್ನೂ ದಾಟಿ ಇವತ್ತು ಎದ್ದಿಂಥದ್ದು ಯಾವುದು? KGF2 ಕನ್ನಡದ ಚಿತ್ರ. ಅಂದರೆ ತಮಿಳು, ತೆಲುಗು, ಮಲಯಾಳಂ, ಕನ್ನಡ ಈ ದಕ್ಷಿಣದ ಭಾಷೆಗಳೇ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಪ್ರಭುತ್ವವನ್ನು ಸ್ಥಾಪಿಸ್ತಾ ಇದೆ. ಈ ಕರೋನಾದ ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲಿ, ಬದಲಾದಂಥ ಹೊತ್ತಲ್ಲಿ, ಥಿಯೇಟ್ರಿಗೇ ಸಿನಿಮಾ ಮಾಡುವಂಥ ಕಾಲ ಮುಗಿದೋದ ದಿನಗಳಲ್ಲಿ ಇವತ್ತೇನಾಗ್ತಾ ಇದೆ, ಪ್ಯಾನ್ ಇಂಡಿಯಾ ಅನ್ನುವಂಥ ಒಂದು ಕ್ರೋಢೀಕೃತ ಇಡೀದಾದಂಥ ಭಾರತೀಯ ಭಾಷಾ ಚಿತ್ರರಂಗ ಒಂದು ಪಾಯಿಂಟಿನಲ್ಲಿ ಒಟ್ಟಾಗಿ ಒಂದು ಬೆಸ್ಟ್ ಸಿನಿಮಾವನ್ನು ತರುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಅದು. ಆ ಪ್ಲ್ಯಾಟ್ಫಾರ್ಮಲ್ಲಿ ಇವತ್ತು ಅತ್ಯಂತ ಸ್ಕೋರ್ ಮಾಡ್ತಾ ಇರುವ ಚಿತ್ರಗಳು ಯಾವುದು ಅಂತಂದರೆ ದಕ್ಷಿಣದ ಚಿತ್ರಗಳು. KGF2 ಸಿನಿಮಾ ಬಾಲಿವುಡ್ಡಿನ ಎಷ್ಟು ಚಿತ್ರಗಳನ್ನು ನುಂಗಿತು. ಇದೇ ಇವತ್ತು ನಾಳೆ ಬಿಡುಗಡೆ ಆಗ್ತಾ ಇರುವಂಥ ರನ್ವೇ 34 ಅಜಯ್ ದೇವಗನ್ ಚಿತ್ರ, ಅದಕ್ಕೂ ಯಾವುದು ಮದ್ದಾರಿತ ಇಲ್ಲ ಇದೆ ಅಂತಂದರೆ KGF2 ಇನ್ನೂ ರನ್ನಿಂಗು, ಇನ್ನೂ ಸಕ್ಸಸ್ಫುಲ್, ಇದು ಇನ್ನೂ ನಂಬರ್ 1. ಹಾಗಾಗಿ KGF2 ಹೊತ್ತಿಸಿದ ಉರಿ ಇದೆಯಲ್ಲ, ಆ ಉರಿಗೆ ತುಪ್ಪ ಸುರಿದ ಹಾಗೆ ನಮ್ಮ ಸುದೀಪರ ಟ್ವೀಟ್ ಬಂತು, ಮಾತು ಬಂತು. ಆ ಮಾತಿಗೆ ಇವರು ರಿಯಾಕ್ಟ್ ಮಾಡಿದರ ಅರ್ಥ ಏನು ಅಂತಂದರೆ ಅವರ ಇಡೀ ಹಿಂದಿ ಚಿತ್ರರಂಗ ಕುಸಿತಾ ಇದೆ. ಅಸ್ತಿತ್ವದ ಪ್ರಶ್ನೆ. ನಾವೇ ದೊಡ್ಡ ಇಂದ್ರರು, ನಾವೇ ದೊಡ್ಡ ಚಂದ್ರರು, ಭಾರತೀಯ ಚಿತ್ರರಂಗ ಅಂದ್ರೆ ನಾವು ಅಂತ ಮೆರೆದಾಡ್ತಾ ಇದ್ದಂಥ ಈ ಪುಟಗೋಸಿ ಬಾಲಿವುಡ್ನವರಿಗೆ ಇವತ್ತು ಮೂಲದಲ್ಲಿ ಬೆಂಕಿ ಬಿದ್ದಿದೆ. ಮೂಲವ್ಯಾಧಿ, ಅದರ ಪರಿಣಾಮ ಇದು. ಇಲ್ಲದೇ ಇದ್ರೆ ಇಷ್ಟೆಲ್ಲ ಶಾರ್ಪ್ ಆಗಿ ಅಜಯ್ ದೇವಗನ್ ಯಾವಾಗಲೂ ಬಹಳ ಮೈಲ್ಡ್ ವ್ಯಕ್ತಿತ್ವ, ತಕ್ಷಣಕ್ಕೆ ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ತಕ್ಷಣಕ್ಕೆ ಯಾಕೆ ರಿಯಾಕ್ಟ್ ಮಾಡಿದ್ದಾನೆ ಅಂತಂದರೆ, ಮನೆ ಹೊತ್ತಿ ಉರಿದರೆ ನಿಲ್ಲಬಹುದಯ್ಯ, ನೆಲ ಹೊತ್ತಿ ಉರಿದರೆ ನಿಲ್ಲಬಹುದೇ? ನೆಲವೇ ಹೊತ್ತು ಉರಿತಾ ಇದೆ KGF2 ನಾಣೆ ಇದರಿಂದ, ಪ್ರತಿಕ್ರಿಯೆಯಿಂದ. ಮತ್ತು ವಿಕ್ರಾಂತ್ ರೋಣ ಬೇರೆ ಬರ್ತಾ ಇದೆ ಈಗ, ಅದರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಅದರ ಜೊತೆಗೆ ಈಗ ಉಪೇಂದ್ರನು ಇಳಿದಿದ್ದಾನೆ. ಪ್ಯಾನ್ ಇಂಡಿಯಾ ಸಿನಿಮಾ ಅಂತೇಳಿ ಎಲ್ಲರೂ ಈಗ ಒಗ್ಗಟ್ಟಾಗಿ ದಕ್ಷಿಣದಲ್ಲಿ ಬಹಳ ಅದ್ಭುತ ಸಿನಿಮಾಗಳನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ KGF ಇವತ್ತು ನೇತೃತ್ವವನ್ನು ವಹಿಸಿದೆ. ಹಾಗಾಗಿ ಇವರ ಬುಡಕ್ಕೆ ಬೆಂಕಿ ಬಿದ್ದಿರೋದ್ರಿಂದ ಇವರ ಆತ್ಮಸ್ಥೈರ್ಯ ಕುಸಿದಿದೆ. ತಮ್ಮ ಚಿತ್ರಗಳು ಇವತ್ತು ಆಲ್ ಇಂಡಿಯಾ ಸಿನಿಮಾಗಳಾಗಿ ನಿಲ್ತಾ ಇಲ್ಲ ಅನ್ನುವಂಥದ್ದು ಖಚಿತ ಆಗಿದೆ. ಆಮೇಲೆ ಇನ್ನೊಂದು ನೀವು ನೆನಪಿಡಬೇಕು, ಯಾವತ್ತಾದರೂ ಇತಿಹಾಸದಲ್ಲಿ ಹಿಂದಿ ಚಿತ್ರಗಳಿಂದ ದಕ್ಷಿಣದ ಭಾಷಾ ಚಿತ್ರರಂಗ ಬೆಳೆದಿದೆಯಾ? ನೋಡಿದ್ರೆ, ನೀವು ಇತಿಹಾಸವನ್ನು ನೋಡಿದ್ರೆ, ಸಾಮಾನ್ಯ ಈ 100 ವರ್ಷಗಳಲ್ಲಿ ಹಿಂದಿಯಿಂದ ಎರವಲು ಪಡೆದಂಥ ಚಿತ್ರಗಳು ದಕ್ಷಿಣದಲ್ಲಿ ಎಷ್ಟಾಗಿದ್ದಾವೆ ಅಂತ ನೋಡಬೇಕು ನೀವು. ಹಿಂದಿಯಿಂದ ಒಂದು ರೀತಿಯ ಅಲ್ಲಿಂದ ರೈಟ್ಸನ್ನು ತಂದು ಇಲ್ಲಿ ಭಾಷಾ ಚಿತ್ರರಂಗ, ಈ ನಮ್ಮ ಹಿಂದಿ ಚಿತ್ರರಂಗದ ಚಿತ್ರಗಳನ್ನು ದಕ್ಷಿಣದ ಭಾಷೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ನಾವು ಮಾಡಿದ್ದೇವೆ. ನೀವು ಇದನ್ನು ಗಮನಿಸಿದರೆ ನಿಮಗೆ ಗೊತ್ತಾಗ್ತದೆ, ಅಲ್ಲಿಂದ ಇಲ್ಲಿಗೆ ಬಂದದ್ದಲ್ಲ, ಇಲ್ಲಿಂದ ಅಲ್ಲಿಗೆ ಹೋದದ್ದು. ಇವನ್ ತಂತ್ರಜ್ಞರು ಮುಂಬೈ ಚಿತ್ರರಂಗದಲ್ಲಿ, ಬಾಲಿವುಡ್ನಲ್ಲಿ ಪರದೆಯ ಹಿಂದಿರುವಂಥ ಅನೇಕ ತಂತ್ರಜ್ಞರು ದಕ್ಷಿಣದವರು, ಅದರಲ್ಲೂ ಕನ್ನಡಿಗರ ಬಾಹುಳ್ಯ ಜಾಸ್ತಿ ಇದೆ. ಇನ್ನು ನಟ ನಟಿಯರನ್ನು ನೋಡಿ, ನಾಯಕಿಯರು ಎಲ್ಲರೂ ದಕ್ಷಿಣದಿಂದ ಹೋದವರು. ಸೊ ದಕ್ಷಿಣದ ಪ್ರಭಾವ ಮೊದಲಿಂದಲೂ ಅದು ಬಹಳ ಗಟ್ಟಿಯಾಗಿದೆ. ಆದರೆ ಇಡೀಯಾಗಿ ಒಂದು ಚಿತ್ರದ ಯಶಸ್ಸು ಅಂತ ಬಂದಾಗ ಅದು ದಕ್ಷಿಣದ ಚಿತ್ರಗಳ ಯಶಸ್ಸನ್ನು ದಕ್ಷಿಣದ ಚಿತ್ರದ ಯಶಸ್ಸು ಅಂತಲೇ ಭಾವಿಸ್ತಾ ಇದ್ರು ಈ ಕಳ್ಳರು. ಭಾರತೀಯ ಚಿತ್ರರಂಗದ ಯಶಸ್ಸು ಅಂತ ಭಾವಿಸ್ತಿರ್ಲಿಲ್ಲ. ಎಲ್ಲೋ ಒಂದು ಮರಾಠಿ ಚಿತ್ರವೇ ಗೆದ್ದುಬಿಟ್ರೂ ಕೂಡ ಅದನ್ನು ಆಲ್ ಇಂಡಿಯಾ ಲೆವೆಲ್ನಲ್ಲಿ ಗೆದ್ದ ಚಿತ್ರ ಅಂತ ಬಿಂಬಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಇದ್ರ ಲ್ಯಾಂಗ್ವೇಜ್ ವಾರ್ ಇದು, ಈಗೋಗಳ ವಾರ್ ಇದು, ಅವರ ಪ್ರಭುತ್ವಕ್ಕೆ ಇವತ್ತು ಎಸೆದ ಪೆಟ್ಟಿದು. ದಕ್ಷಿಣದ ರಾಜಪ್ರಭುತ್ವ ಮುಂಬೈನ ರಾಜಪ್ರಭುತ್ವದ ಮೇಲೆ ಮಾಡಿದ ದಾಳಿ ಇದು. ಸೃಜನಾತ್ಮಕವಾಗಿ
ಈ ಮುಂಬೈ ಚಿತ್ರರಂಗ ಅಂದರೆ ಏನೀಗ? ದಬಾಂಗ್ ಯಾವುದು? ದಕ್ಷಿಣದ ಭಾಷೆ ಚಿತ್ರ ಅಲ್ವಾ ಅದು? ಯಾವ ಸಿನಿಮಾಗಳನ್ನು ನೋಡ್ತೀರಿ ನೀವು? ಎಲ್ಲವೂ ಒಂದೋ ತೆಲುಗು, ಒಂದೋ ತಮಿಳು, ಇಲ್ಲ ಕನ್ನಡ, ಇಲ್ಲ ಮಲಯಾಳಂ. ಇಲ್ಲಿಯ ಸಿನಿಮಾವನ್ನೇ ತೆಗೆದುಕೊಂಡೋಗಿ ನೀವು ಸಿನಿಮಾ ಮಾಡಿ ಕೊನೆಗೆ ನಾವೇ ನಂಬರ್ 1 ಅಂತ ಬೀಗುವಂಥ ಜನ ನೀವು. ಹಳಸಲನ್ನವೇ ಗತಿ ನಿಮಗೆ. ಯಾಕೆಂತಂದರೆ ನಿಮ್ಮ ಅನ್ನವನ್ನು ನೀವು ಸೃಜಿಸಿಕೊಳ್ಳುವ ಕಾಲ ಇತ್ತಲ್ಲ, ಅದು ಒಂದು ಎರ ಮುಗಿದೋಗಿದೆ. ಈಗ ಅದಿಲ್ಲ. KGF 2ನ ಈ ಭರ್ಜರಿಯಾದಂಥ ವಿಶ್ವ ದಾಖಲೆಯ ಯಶಸ್ಸಿದೆಯಲ್ಲ, ಅದು ಇವತ್ತು ಎಷ್ಟು ಬಾಲಿವುಡ್ ಚಿತ್ರರಂಗದ ಒಂದು ಅಸ್ತಿತ್ವಕ್ಕೆ ಸವಾಲೆಸೆದಿದೆ ಅಂತಂದರೆ, ಇಡೀ ಚಿತ್ರರಂಗ ಒಂದು ರೀತಿಯ ದಿಗ್ಭ್ರಮೆಯಿಂದ ಕುಳಿತಿದೆ. ಯಾವ ಸಿನಿಮಾವನ್ನು ಯಾವಾಗ ಬಿಡುಗಡೆ ಮಾಡಬೇಕು, ನಮ್ಮ ಮೂಲಭೂತವಾದಂಥ ಬಿಡುಗಡೆಯ ಲಿಸ್ಟನ್ನೇ ಬದಲಾಯಿಸ್ಕೊಂಡು ಕೂತಿದೆ ಬಾಲಿವುಡ್ ಚಿತ್ರರಂಗ. KGFನ ಪರಿಣಾಮ ಏನು ಅಂತಂದರೆ, ಅವ್ರದಿಗೆ ಏಕಪ್ರಕಾರವಾಗಿ ಮೇದಲ್ಲೊಂದು, ಜೂನ್ನಲ್ಲೊಂದು, ಹಿಂಗೆ ಅಂತಿತ್ತಲ್ಲ, ಅದೆಲ್ಲ ಅಡಿಮೇಲಾಗ್ಬಿಟ್ಟಿದೆ. ಹಾಗಾಗಿ ಈ ದಕ್ಷಿಣದ ಪ್ರಭುತ್ವವನ್ನು ತಡ್ಕೊಳ್ಳುವಂಥ ಸೃಜನಾತ್ಮಕವಾದಂಥ ಯಾವುದೇ ವ್ಯವಸ್ಥೆ ಬಾಲಿವುಡ್ಗೆ ಇಲ್ಲ. ಹಾಗಾಗಿ ಸುದೀಪ್ನ ಟ್ವೀಟು ಮತ್ತು ಅಜಯ್ ದೇವಗನ್ನ ಟ್ವೀಟ್ ವಾರಿದೆಯಲ್ಲ, ಇದು ಕೇವಲ ಅವರಿಬ್ಬರ ಮಧ್ಯೆ ನಡೆದಂಥ ಒಂದು ಸಂಭಾಷಣೆಯೋ, ತರ್ಕವೋ, ವಾದ ಪ್ರತಿವಾದವೋ ಅಲ್ಲ. ಇದು ಈ ಮುಳುಗುವ ಹಡಗು ಅಂತಾರಲ್ಲ, ಹಾಗೆ ಸೃಜನಾತ್ಮಕವಾಗಿ ಮುಳುಗುತ್ತಾ ಇರುವಂಥ ಬಾಲಿವುಡ್ ಹಡಗಿನ ಒಂದು ಸ್ಪಷ್ಟವಾದ ಲಕ್ಷಣ ಇದು. ಎಲ್ಲೆಲ್ಲೋ ಇಂಗ್ಲೀಷ್ ಸಿನಿಮದ್ದು ಅದು ಇದು ಎಲ್ಲ ಎರವಲು ತಂದು ನಮ್ಮ ಮೇಲೆ ಒಂದು ಒಳ್ಳೆಯ 4 ಹಾಡನ್ನು ಹಾಕಿ ವಿದೇಶದಲ್ಲಿ ಶೂಟ್ ಮಾಡಿ ಒಂದು ಡಾಮ್ ಡೂಮ್ ಅಂತ ಮಾಡಿಬಿಟ್ಟು ಆವಾಗ ಹಿಂದಿ ಸಿನಿಮಾ ಅಂದರೆ ಅದ್ಭುತ ಅಂತ ಹೇಳಿಸ್ಕೊಳ್ಳುವಂಥ ಇತ್ತೀಚಿನ ದಿನಗಳಲ್ಲಿ ಪ್ರಯೋಗಾತ್ಮಕವಾಗಿ ಬಹಳಷ್ಟು ತಂಡಗಳು ಕೆಲಸ ಮಾಡ್ತಾ ಇದ್ದರೂ ಕೂಡ ದಕ್ಷಿಣದಿಂದ ಬರ್ತಾ ಇರುವಂಥ ಸಿನಿಮಾಗಳ ಅಬ್ಬರ ಇದೆಯಲ್ಲ, ಅದನ್ನು ತಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಅದರಲ್ಲೂ ಕನ್ನಡದ ನೆಲದಿಂದ ಈ ಥರದ ಸಿನಿಮಾ ಬರಬಹುದು ಅನ್ನುವಂಥ ನಿರೀಕ್ಷೆಯನ್ನೇ ಮಾಡಿರಲಿಲ್ಲ ಅವರು. ಏನಿವರು ಎಂತ ಮಾಡಿಬಿಡ್ತಾರೆ ಈ ಕನ್ನಡದವರು ಅಂತ ಉಪೇಕ್ಷೆ. ಅಂಥ ಉಪೇಕ್ಷಿತ ನಾಡಿನಿಂದ, ನೆಲದಿಂದ KGF 2ನಂಥ ಸಿನಿಮಾ ಬಂತಲ್ಲ, ದಂಗಾಗಿ ಹೋದರು. ಈ ದಂಗಾಗಿ ಹೋದ ಪರಿಣಾಮವೇ ಇದು. ಹಾಗಾಗಿ ಸುದೀಪು ಒಂದು ಕನ್ನಡದ ಚಿತ್ರರಂಗದಷ್ಟೇ ಅಲ್ಲ, ಕನ್ನಡದ ಭಾಷೆಯ ಪ್ರಾತಿನಿಧಿಕವಾಗಿ ಧ್ವನಿಸಿದ್ದಾರೆ ರಾಷ್ಟ್ರಮಟ್ಟದಲ್ಲಿ. ಆ ಧ್ವನಿಗೆ ಇವತ್ತೊಂದು ಸ್ಪಷ್ಟತೆ ಕೂಡ ಬಂದಿದೆ. ಅಜಯ್ ದೇವಗನ್ನನ ಆ ಟ್ವೀಟರ್ ವಿವಾದವನ್ನು ಅಂತ್ಯಗೊಳಿಸೋಣ ಅನ್ನುವಂಥ ಆ ಟ್ವೀಟ್ ಎಲ್ಲಿ ಬಂತು, ಅಲ್ಲಿ ಸುದೀಪು ಕನ್ನಡದ ಪ್ರಾತಿನಿಧಿಕವಾದಂಥ ಒಂದು ಧ್ವನಿಯನ್ನು ಗೆದ್ದ ಒಂದು ಸುಖಾನುಭವವನ್ನು ನಾವು ಅನುಭವಿಸಬೇಕಾಗಿದೆ. ಯಾಕೆ ಅಂತಂದರೆ, ಇತ್ತೀಚೆಗೆ ನಿಮಗೆ ನೆನಪಿದೆ, ಕೇಂದ್ರದಿಂದ ಅಮಿತ್ ಶಾ ಅವರ ಮಾತುಗಳಿಂದ ದಕ್ಷಿಣದ ರಾಜ್ಯದ ಮೇಲೆ ಹಿಂದಿಯನ್ನು ಹೇರುವಂಥ ಒಂದು ಪ್ರಯತ್ನ ನಡೆದಿತ್ತು. ಪ್ರಾಯಶಃ ಸುದೀಪ್ನ ಮಾತು ಆ ಹಿನ್ನೆಲೆಯಲ್ಲೂ ಕೂಡ ಪ್ರಭಾವಯುತವಾಗಿ ಪ್ರತಿಧ್ವನಿಸಿದೆ. ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ ಅನ್ನುವಂಥದ್ದನ್ನು ಖಚಿತವಾಗಿ ಸುದೀಪ್ ಹೇಳಿದ್ದಿದೆಯಲ್ಲ, ಅದು ಅಮಿತ್ ಶಾಗೂ ಪರೋಕ್ಷವಾಗಿ ಕೊಟ್ಟಂಥ ಒಂದು ಉತ್ತರ. ಅದು ಹಿಂದಿಯನ್ನು ನಮ್ಮ ಮೇಲೆ ಹೇರಬೇಡಿ, ಮತ್ತು ನಾವು ಅದನ್ನು ಸಹಿಸ್ಕೊಳ್ಳಿಕ್ಕೆ ಸಿದ್ಧವಾಗಿಯೂ ಇಲ್ಲ. ಯಾಕೆಂತಂದರೆ ಸಂಸತ್ತಿನಲ್ಲಿ ಜಯೇಶ್ ಪಟೇಲ್ರು ನೆನಪಿದೆ ನಿಮಗೆ, ಕನ್ನಡದಲ್ಲಿ ಮಾತಾಡಿ ಇತಿಹಾಸವನ್ನು ಮಾಡಿದರು. ಹಾಗಾಗಿ ನಾವು ಕನ್ನಡಿಗರು ನಮ್ಮ ಭಾಷೆಯನ್ನು, ನಮ್ಮ ಅಸ್ತಿತ್ವವನ್ನು, ನಮ್ಮ ಕಲ್ಚರನ್ನು ಬಿಟ್ಕೊಡುವ ಪ್ರಶ್ನೆನೇ ಇಲ್ಲ. ಹಾಗೆ ತಮಿಳು, ಹಾಗೆ ತೆಲುಗು, ಹಾಗೆ ಮಲಯಾಳಂ, ಕೊಂಕಣಿ, ಇಲ್ಲಿ ಹಲವಾರು ಭಾಷೆ ಇದೆ, ತುಳು ಇದೆ. ಹಾಗಾಗಿ ನಮ್ಮ ಭಾಷೆ ನಮಗೆ ಬಹಳ ಮುಖ್ಯವಾದದ್ದು. ನಮ್ಮ ಭಾಷೆ ನಮ್ಮದೇ ಭಾಷೆಯಾಗಿ ಉಳಿಬೇಕೆ ಹೊರತು, ನೀವು ರಾಷ್ಟ್ರೀಯ ಭಾಷೆ ಹಿಂದಿಯನ್ನು ಹೇರ್ತೀರಿ ಅಂತಾದರೆ ರಾಷ್ಟ್ರೀಯ ಭಾಷೆ ಕನ್ನಡ ಯಾಕಾಗಬಾರ್ದು ಅಂತ ಕೇಳ್ಬೋದು. ನಾಳೆ ರಾಷ್ಟ್ರೀಯ ಭಾಷೆ ತುಳು ಯಾಕಾಗಬಾರ್ದು ಕೇಳ್ಬೋದು, ತೆಲುಗು ಯಾಕಾಗಬಾರ್ದು ಅಂತ ಕೇಳ್ಬೋದು, ಮಲಯಾಳಂ ಯಾಕಾಗಬಾರ್ದು ಅಂತ ಕೇಳ್ಬೋದು. ಯಾಕೆಂತಂದರೆ ಈ ಎಲ್ಲ ಭಾಷೆಗಳೊಟ್ಟಿಗೆ ಹಿಂದಿ ಕೂಡ. ಹಾಗಾಗಿ ಇದೊಂದು ಭಾಷಾವಾರ ಅನ್ನೋದಕ್ಕಿಂತ ಇದು ಚಿತ್ರರಂಗದ, ದಕ್ಷಿಣದ ಚಿತ್ರರಂಗದ
ಏಳಿಗೆಯನ್ನು ಸಹಿಸಲಾರದೇ ಇದ್ದಂಥ ಬಾಲಿವುಡ್ನ ಆಕ್ರಮಿತ ಮನೋಭಾವದ, ಆಕ್ರೋಶದ ಮನೋಭಾವದ ಒಂದು ಪ್ರತೀಕವಾಗಿ ಅಜಯ್ ದೇವಗನ್ನ ಬಾಯಲ್ಲಿ ಬಂತು ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಇವತ್ತು ಸುದೀಪ್ನ ಟ್ವೀಟು ಕನ್ನಡ ಚಿತ್ರರಂಗದ, ಕನ್ನಡ ಭಾಷೆಯ ಒಂದು ದೃಢತೆಯನ್ನು, ನಮ್ಮ ಮನೋವೈಶಾಲ್ಯತೆಯ ಮತ್ತು ಮನೋಭಾವದ, ನಮ್ಮ ಭಾಷಾ ಖಚಿತತೆಯನ್ನು ರಾಷ್ಟ್ರೀಯ ಮಟ್ಟದಲ್ಲಿ ರುಜುಗೊಳಿಸಿದೆ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ಅಜಯ್ ದೇವಗನ್ನು ಒಬ್ಬ ನಮಗೆಲ್ಲರಿಗೂ ಇಷ್ಟವಾಗುವ ನಟ ಮತ್ತು ಅವನ ಸ್ವಭಾವ, ನಡತೆ ಇತ್ಯಾದಿಗಳೆಲ್ಲವನ್ನು ಗಮನಿಸಿದಾಗ ಅವನು ಯಾವುದೇ ಒಂದು ಕಾಲಕ್ಕೆ ಎದುರ್ಕೊಂಡು ಜಗಳಕ್ಕೆ ಬರುವಂಥ ವಿವಾದಾತ್ಮಕವಾದಂಥ ವ್ಯಕ್ತಿ ಅಲ್ಲ. ಆದರೂ ಒಬ್ಬ ವ್ಯಕ್ತಿ ಮತ್ತು ಅವನ ಅಭಿವ್ಯಕ್ತಿ, ಒಬ್ಬ ವ್ಯಕ್ತಿ ಮತ್ತು ಅವನ ಅಭಿವ್ಯಕ್ತಿಯ ಆಶಯ ಅದು ನಮಗೆ ವಿರೋಧ ಆಗ್ತದೆ ಅಂತಾದರೆ, ನಮ್ಮ ಅಸ್ತಿತ್ವಕ್ಕೆ ಅದೊಂದು ಪ್ರಶ್ನೆಯನ್ನು ಹಾಕ್ತದೆ ಅಂತಾದರೆ, ಅದಕ್ಕೆ ಸ್ನೇಹವನ್ನು ಮೀರಿ ಉತ್ತರಿಸಬೇಕಾಗತ್ತೆ, ಪ್ರತಿಕ್ರಿಯಿಸಬೇಕಾಗತ್ತೆ ಅನ್ನೋದನ್ನು ಸುದೀಪ್ ಬಹಳ ಸ್ಪಷ್ಟವಾಗಿ ನಿರೂಪಿಸಿದ್ದಾರೆ. ಈ ವಿಷಯದಲ್ಲಿ ಕನ್ನಡಿಗರ ಅಭಿನಂದನೆಗೆ ಸುದೀಪ್ ಪಾತ್ರವಾಗಬೇಕು. ಕನ್ನಡದ ಇಡೀ ಸೇನಾನಿಗಳು, ಕನ್ನಡಿಗರು ಸುದೀಪ್ನನ್ನು ಅಭಿನಂದಿಸಬೇಕು. ಯಾಕೆಂತಂದರೆ ಅವರು ಆಡಳಿತಾತ್ಮಕವಾಗಿ, ಭಾಷೆಯ ದೃಷ್ಟಿಯಿಂದ ಮತ್ತು ಚಿತ್ರರಂಗದ ದೃಷ್ಟಿಯಿಂದ ಒಂದನ್ನು ಬಹಳ ಕ್ಲಿಯರ್ ಮಾಡಿದರು. ಹಿಂದಿ ನಮ್ಮ ಮೇಲೆ ಹೇರುವ ಭಾಷೆ ಅಲ್ಲ, ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ, ಹಿಂದಿ ಪ್ರಭುತ್ವದ ಭಾಷೆಯೂ ಅಲ್ಲ. ಹಾಗಾಗಿ ನಮ್ಮ ಚಿತ್ರರಂಗ ದಕ್ಷಿಣದ್ದು, ಕನ್ನಡ, ಮಲಯಾಳಂ, ತಮಿಳು, ತೆಲುಗು ಅಂತಲ್ಲ, ನಾವು ದಕ್ಷಿಣದವರು. ನಾವು ಸಿನಿಮಾವನ್ನು ಹೇಗೆ ಮಾಡ್ತೇವೆ ಅಂತಂದರೆ, ನಿಮ್ಮ ಹಿಂದಿ ಚಿತ್ರರಂಗದವರಿಗೆ ಭುಜಕ್ಕೆ ಭುಜ ಕೊಟ್ಟು, ಎದೆಗೆ ಎದೆ ಕೊಟ್ಟು, ಯಾವುದೇ ರೀತಿಯಲ್ಲೂ ನಾವು ನಿಮ್ಮನ್ನು ಎದುರಿಸಲಿಕ್ಕೆ ಸಿದ್ಧವಾಗಿದ್ದೇವೆ. ನಮ್ಮ ಸೃಜನಾತ್ಮಕ ಶಕ್ತಿ ಇವತ್ತು ಭಾರತೀಯ ಚಿತ್ರರಂಗದ ಅತ್ಯಂತ ದೊಡ್ಡ ಶಕ್ತಿ. ಅದು ನಮ್ಮ ಚಿತ್ರವನ್ನು ನೋಡಿ ನೀವು ಕಲಿಬೇಕೇ ಹೊರತು ನಿಮ್ಮ ಚಿತ್ರವನ್ನು ನೋಡಿ ನಾವು ಇಲ್ಲಿ ಕಲಿಬೇಕಾಗಿಲ್ಲ ಮತ್ತು ನೋಡಬೇಕಾಗಿಲ್ಲ ಅಂತ ಜನ ತೀರ್ಮಾನ ಮಾಡಿದ್ದಾರೆ. ಯಾಕಂದರೆ ನಿಮ್ಮ ಯಾವ ಡಬ್ಬಾದ ಸಿನಿಮಾಗಳು ಇಲ್ಲಿ ಡಬ್ಬಕ್ಕೆ ಸೇರಿದೆ ಹೊರತು ಅದು ಗೆಲ್ಲಲಿಲ್ಲ, ಕಾಲವನ್ನು ಸೃಷ್ಟಿಸಿಲ್ಲ. ಹಾಗಾಗಿ ದಕ್ಷಿಣದವರು ಅಂತ ನಿಮ್ಮ ಹೀಗಳೆಯುವ ಒಂದು ಪ್ರವೃತ್ತಿ ಇತ್ತಲ್ಲ, ಅದು ಬದಲಾಗಿದೆ, ಎಚ್ಚರ ಅನ್ನುವಂಥ ಒಂದು ಎಚ್ಚರವನ್ನು ಕೂಡ ಸುದೀಪ್ನ ಟ್ವೀಟ್ ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಒಂದು ರೀತಿಯಲ್ಲಿ ನಾವೇ ಪ್ರಬಲರು, ನಾವೇ ಗಟ್ಟಿಗರು, ನಾವು ಭಾರತೀಯ ಚಿತ್ರರಂಗವನ್ನು ಆಳ್ತಾ ಇದ್ದೇವೆ, ಇನ್ನು ಮುಂದಿನ ದಿನಗಳಲ್ಲಿ ಆಳಲಿಕ್ಕೂ ಇದ್ದೇವೆ ಅನ್ನುವಂಥ ಸಂದೇಶವನ್ನು ಈ ಟ್ವೀಟ್ ವಾರ್ ಸ್ಪಷ್ಟಪಡಿಸಿದೆ. ನಮಸ್ತೆ.